ವಾಕ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಸುಸ್ತಾಗಿರುತ್ತಲ್ಲ, ಸೊ ಹೀಗಾಗಿ ಆನೆಗಳನ್ನ ಅಲ್ಲೇ ನಿಲ್ಲಿಸ್ಕೊಂಡು ರೆಸ್ಟ್ ಮಾಡ್ತಾರೆ. ಅದೇ ರೀತಿ ಮಾವುತರು ಮತ್ತೆ ಕಬಡ್ಡಿಗಳು ಎಲ್ಲರೂ ಕೂಡ ಸ್ವಲ್ಪ ರೀತಿಯಲ್ಲಿ ಟೀ ಕಾಫಿ ಬ್ರೇಕ್ ಅನ್ನ ತಗೋತಾರೆ. ಸೊ ಎಲ್ಲರೂ ಕೂಡ ಒಂದು ಸ್ವಲ್ಪ ಹೊತ್ತು 5-10 ನಿಮಿಷಗಳ ಕಾಲ ಕಾಫಿ ಅಥವಾ ಟೀನ ಕುಡಿದು ಅಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾರೆ. ಆನೆಗಳು ಕೂಡ ಸಾಲಾಗಿ ನಿಂತ್ಕೊಂಡಿರ್ತವೆ. ನಮ್ಮ ಏಕಲವ್ಯನನ್ನ ನೋಡ್ತಾ ಇರ್ಬೋದು. ಏಕಲವ್ಯನನ್ನ ತುಂಬಾ ಜನ ಈಗ ಐಡೆಂಟಿಫೈ ಮಾಡ್ತಾರೆ. ಏಕಲವ್ಯ ನಡ್ಕೊಂಡ್ ಬರ್ತಾ ಇದ್ರೆ ಇದೇ ಏಕಲವ್ಯ ಅಂತ ಜನರು ಗುರ್ತಿಡಿತಾರೆ. ಸೊ ಅಷ್ಟರ ಮಟ್ಟಿಗೆ ಪ್ರಖ್ಯಾತಿ ಆಗ್ಬಿಟ್ಟಿದ್ದಾನೆ ಏಕಲವ್ಯ. ಸೊ ನೋಡಿ, ಮೊದಲ ವರ್ಷದಲ್ಲ ಇಷ್ಟೊಂದು ಹೆಸರು ಮಾಡಿದ್ದಾನೆ ಅಂದ್ರೆ ಇನ್ನು ಫ್ಯೂಚರ್ ನಲ್ಲಿ ಯಾವ ರೀತಿ ಹೆಸರು ಮಾಡ್ಬೋದು, ಯಾವ ರೀತಿ ಜನರ ಒಂದು ಪ್ರೀತಿಯನ್ನ ಗಳಿಸಬಹುದು ಏಕಲವ್ಯ, ನೀವು ಯೋಚನೆ ಮಾಡಿ. ನಿಮ್ಗೂ ಕೂಡ ಈತ ಇಷ್ಟನ? ಏಕಲವ್ಯ ಯಾವತ್ತಿದ್ರು ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಮೂಡಿಗೆರೆಯ ಆನೆ ಇಷ್ಟ. ಏಕಲವ್ಯ ಮೈಸೂರಿಗೆ ಆಗಮಿಸಿದ್ದು ಇದೇ ವರ್ಷ ಸುಮಾರು 1 ತಿಂಗಳಾಗಿರ್ಬೋದು. ಸೊ ಯಾರಂದ್ರೆ ಯಾರಿಗೂ ಕೂಡ ಪರಿಚಯವಿರ್ಲಿಲ್ಲ ಏಕಲವ್ಯ ಮೊದಲು. ಈಗ ನೋಡಿ, ಸ್ವಲ್ಪ ದಿವಸಕ್ಕೆ ಏಕಲವ್ಯ ಫುಲ್ ಫೇಮಸ್ ಆಗ್ಬಿಟ್ಟಿದ್ದಾನೆ. ಜೊತೆಗೆ ಮೊದಲ ಒಂದು ತಾಲೀಮಿನಲ್ಲಿಯೂ ಸಹ ಭಾಗಿಯಾಗಿ ಯಶಸ್ವಿಯಾಗಿ ಸೈ ಅನ್ಸ್ಕೊತಾನೆ. ಈಗ ಏಕಲವ್ಯ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ಮೈಸೂರಿನಲ್ಲಿ ಅದ್ಭುತವಾಗಿ ತಾಲೀಮನ್ನ ಪಡೆದುಕೊಳ್ತಾ ಇದ್ದಾನೆ ಏಕಲವ್ಯ. ಮೊದಲ ಸತಿ ದಸರಾಗೆ ಎಂಟ್ರಿ ಕೊಟ್ಟಿರುವುದು. ಸೊ ಮೊದಲ ಸತಿನೇ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾನೆ ಏಕಲವ್ಯ. ಪ್ರತಿಯೊಬ್ಬರು ಏಕಲವ್ಯನನ್ನ ಗುರುತಿಡಿತಾರೆ. ಮತ್ತೆ ತಾಲೀಮ್ ವಾಕ್ಗೆ ಹೋದಂತ ಟೈಮ್ ನಲ್ಲಿ ಏಕಲವ್ಯ ಅಂತ ತುಂಬಾನೇ ಪ್ರೀತಿಯಿಂದ ಮಾತನಾಡಿಸ್ತಾರೆ ಮಾವುತ ಮತ್ತೆ ಕಾಬಡಿಯನ್ನ. ಸೊ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ. ಒಂದೊಳ್ಳೆ ಆನೆ ತುಂಬಾ ಚೆನ್ನಾಗಿ ಪಳಗಿಸ್ತಾ ಇದ್ದಾರೆ, ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಏಕಲವ್ಯನನ್ನ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿರುವಂತ ಒಂದು ರೆಸ್ಪಾನ್ಸ್ ರಿಸಲ್ಟ್ ಕೂಡ ಸಿಗ್ತಾ ಇದೆ. ಏಕಲವ್ಯನ ಮೇಲೆ ಈಗ ಅಭಿಮಾನಿಗಳು ತುಂಬಾನೇ ಅಂದ್ರೆ ತುಂಬಾನೇ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಪ್ರೀತಿಯನ್ನ ಕೊಡ್ತಾ ಇದ್ದಾರೆ.